ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 3ನೇ ಓಡಿಐ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ನೋ ಮೈ ಬ್ಯಾಡ್, ಸಿಕ್ಕಾಪಟ್ಟೆ ಡಿಲೇ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ನ ಅಜ್ಜಿ ನಾನು ರಾತ್ರಿ ಮಲ್ಕೊಂಡಾಗಿಲ್ಲ, 2 ಗಂಟೆ ಆಗಿತ್ತು. ಬೆಳಗ್ಗೆ ಎದ್ದಾಗ ನೋಡಿದ್ರೆ 9:30 ಆಗೋಗ್ಬಿಟ್ಟೈತೆ. ಸೊ ಓಕೆ, ಮ್ಯಾಟ್ರಿಗೆ ಬರೋಣ. ಫಸ್ಟು ಒಡಿಐ ಮ್ಯಾಚು ಗೊತ್ತಿರೋದು ಏನಾಯಿತು ಅಂತ. ಸೆಕೆಂಡ್ ಒಡಿಐ ಮ್ಯಾಚ್ ಬಗ್ಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. IPL ಆಕ್ಷನ್ ಗುಂಗಲ್ಲಿ ಇದ್ವಿ, ಅದು ಸೋತ್ರಿ ಬಿಡು. ಆಮೇಲೆ 3ನೇ ODI ಮ್ಯಾಚ್ ಅಂತೂ ಕಡಾಕಾಗಿ ಗೆದ್ಬಿಟ್ಟು ನಮ್ಮ ಇಂಡಿಯಾ ಹೊಸ ದಾಖಲೆನ ಕ್ರಿಯೇಟ್ ಮಾಡಿರೋದು. KL ರಾಹುಲ್ ಅವರ ಕ್ಯಾಪ್ಟನ್ಸಿನೇ ಒಂಥರ ಸ್ಪೆಷಲ್ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಇವಾಗ. ಆಫ್ಟರ್ ವಿರಾಟ್ ಕೊಹ್ಲಿ ಯಾರು ಗೆದ್ದಿರೋದು ಅಂತ ಅಂದರೆ ಒಂದು ODI ಸೀರೀಸ್ನ ಸೌತ್ ಆಫ್ರಿಕಾದಲ್ಲಿ, ಅದು KL ರಾಹುಲ್ ಆಸ್ ಎ ಕ್ಯಾಪ್ಟನ್. 2 ಕ್ಯಾಪ್ಟನ್ ಇದುವರೆಗೂ ಕೂಡ ಸೌತ್ ಆಫ್ರಿಕಾದಲ್ಲಿ ODI ಸೀರೀಸ್ನ ಗೆದ್ದಿರೋದು. 2018 ವಿರಾಟ್ ಕೊಹ್ಲಿ ಆಯಿತು ಅಂತಂದರೆ, ಅದಾದಮೇಲೆ ಇವಾಗ ಗೆದ್ದಿರೋದು KL ರಾಹುಲ್. ಆಲ್ಮೋಸ್ಟ್ 5 ವರ್ಷ ಆದಮೇಲೆ ಗೆದ್ದಿರೋದು. ಸೊ ಇದೊಂದು ವಿಶೇಷ ದಾಖಲೆ KL ರಾಹುಲ್ ಅವ್ರದ್ದು. ಏನು ಗುರು ಕ್ಯಾಪ್ಟನ್ಸಿ ಇದು KL ರಾಹುಲ್ ಅವ್ರದ್ದು. DRS ತಗೊಂಡಿದ್ದು ಏನು ಸೈಕ್ ಕ್ಯಾಪ್ಟನ್ಸಿ ಅಂತ ಹೇಳ್ಬೇಕು. DRS ಒಂಥರ MS ಧೋನಿ ಹೇಳ್ತಿದ್ವಿ ನಾವು, DRS ಅಂದರೆ ಡಿಸಿಷನ್ ರಿವ್ಯೂ, ಧೋನಿ ರಿವ್ಯೂ ಸಿಸ್ಟಮ್ ಅಂತ. ಇವಾಗ KL ರಾಹುಲ್ ಆ ಒಂದು ಪೊಸಿಷನ್ ಕರೆಕ್ಟಾಗಿ ಇಂಡಿಯನ್ ಟೀಮಲ್ಲಿ ತುಂಬ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ, ಆ ಥರ DRSನ ತೊಗೊಂಡೇನೆ ಔಟ್ ಮಾಡಿ ಕಳಿಸಿದ್ದು. ಸೊ ನೆನ್ನೆ ಸಕ್ಕತ್ತಾಗಿ DRS ಅಂತ ವರ್ಕ್ ಆಯಿತು. ಕ್ಯಾಪ್ಟನ್ಸಿ ಅಂತೂ ಬೊಂಬಾಟ್ ಆಗಿತ್ತು KL ರಾಹುಲ್ ಅವ್ರದ್ದು. ಬ್ಯಾಟಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರದೇ ಇರ್ಬೋದು, ಬಟ್ ಕ್ಯಾಪ್ಟನ್ಸಿ ಯಾವ ಥರ ಪ್ಲಾಯ್ಸ್ನ ಇಂಪ್ಲಿಮೆಂಟ್ ಮಾಡಿದ್ರು, ಸೊ ಅದು ಕ್ಯಾಪ್ಟನ್ಸಿ ಒಂಥರ ಕಡಕ್ ಆಗಿತ್ತು ಅಂತ ಹೇಳ್ಬೇಕು. ಸೊ ಓಕೆ, ಟಾಸ್ ಗೆಲ್ತಾರೆ ಸೌತ್ ಆಫ್ರಿಕಾದವರು, ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಯಾಕೆಂದ್ರೆ 2 ಮ್ಯಾಚ್ಗಳು ಗೆದ್ದಿರೋರು ಬ್ಯಾಟಿಂಗ್ ಸೆಕೆಂಡ್ ಹೇಳಿದ್ರು. ಆದ್ರಿಂದ ಈ ಮ್ಯಾಚ್ ಕೂಡ ನಾವು ಬ್ಯಾಟಿಂಗ್ ಸೆಕೆಂಡ್ ಬಿಟ್ಟು ಗೆದ್ಬಿಡೋಣ, ತೇಲಿಸ್ಬಿಡೋಣ ಪಾಲಲ್ಲಿ ಅಂತ ಅನ್ಕೊಂಡು ತಗೊಂತಾರೆ ಆಡನ್ ಮಾರ್ಕ್ರಮ್ ಅವರು. ಬಟ್ ಅವ್ರಿಗೆ ಉಲ್ಟಾ ಹೊಡೆದಿದ್ದು ಅದೇನೆ ನಮ್ಮ ಇಂಡಿಯನ್ ಬ್ಯಾಟರ್ಸ್ಗೂ ಕಚ್ಕೊಂಡು ನಿಂತ್ಕೊಂಡಿದ್ದು. ಸಂಜು ಸ್ಯಾಮ್ಸನ್ ಏನ್ ಗುರು, ಬ್ರಿಲಿಯಂಟ್ ನಾಕ್, ಮೇಡ್ ಇನ್ ಸೆಂಚುರಿ. ಅವನ ಅಜ್ಜಿ ಮತ್ತೆ ತೋರಿಸಿದರೆ BCCI ಸೆಲೆಕ್ಟರ್ಸ್ಗೆ, ನಾನು ಇದೀನಿ ಕಂಡ್ರೋ, ಸೆಲೆಕ್ಟ್ ಮಾಡ್ರಿ ODIಗೆ ಅಂತ ತೋರಿಸ್ತಾ ಇದ್ದಾರೆ. ODIಯಲ್ಲಿ ಅವರ ಸ್ಟ್ಯಾಟ್ಸ್ ಏನಕ್ಕೆ ಮೇಲಿದೆ T20 ಇಲ್ಲ ಬಿಡಿ, ODIಯಲ್ಲಿ ಏನಕ್ಕೆ ಮೇಲಿದೆ ಅಂತ ನಾವು ಪದೇ ಹೇಳ್ತಿದ್ವಿ ಅಂತಂದ್ರೆ ಇದೇ ಕಾರಣಕ್ಕೆ. ಈ ಒಂದು ಸೆಂಚುರಿಗೆ ಡಿಫ್ರೆಂಟ್ ತೂಕನೇ ಇದೆ. ಸೌತ್ ಆಫ್ರಿಕಾದಲ್ಲಿ ಒಬ್ಬ ಇಂಡಿಯನ್ ಬ್ಯಾಟರ್ ಹೋಗ್ಬಿಟ್ಟು ಸೆಂಚುರಿ ಹೊಡೆಯೋದು ಅಷ್ಟು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಅದನ್ನ ನಿಧಾನಕ್ಕೆ ಆಡಿದ್ರು ಕೂಡ ಕಾಮ್ ಅಂಡ್ ಕೂಲ್ ಆಗಿ ತೋರ್ಸ್ಕೊಂಡು ಕೊಟ್ಟಿದ್ದಾರೆ. ನಾನು ಸೆಂಚುರಿ ಹೊಡೆಯೋ ಕೇಪಬಿಲಿಟಿ ನನಗೆ ಇದೆ ಅಂತ. ನನ್ನ ರಜತ್ ಪಟಿದಾರ್ನಿಂದ ಡೆಬ್ಯೂಟೆಂಟ್ ಇಂದ ಎಕ್ಸ್ಪೆಕ್ಟೆಡ್ ಅಂತೂ ಇತ್ತು, ಯಾರೋ ಒಂದು ಕಮಾಲ್ ಮಾಡ್ತಾರೆ ಅಂತ. ಬಟ್ ಏನು ಕಮಾಲ್ ಮಾಡೋದಕ್ಕೆ ಆಗಲಿಲ್ಲ. ಆಡಿದಷ್ಟು ಟೈಮ್ ಕರೆಕ್ಟಾಗಿನೇ ಆಡಿದ್ರು, ಕಡಕ್ಕಾಗಿನೇ ಆಡಿದ್ರು. ಅದೊಂದು ಬಾಲ್ ಪಾಪ ಡಿಸೀವ್ ಆಗಿ ಹೋಗ್ಬಿಟ್ರು. ಒಂದೊಂದು ಬಾಲ್ ಆಗ್ತವೆ, ಏನೂ ಮಾಡೋದಕ್ಕಾಗೋದಿಲ್ಲ. ಒಂದು ಮ್ಯಾಚಲ್ಲಿ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಅಪರ್ಚುನಿಟಿ ಜಾಸ್ತಿ ಸಿಕ್ಕಿದಷ್ಟು ಕೂಡ ಏನಾದ್ರು ಒಂದು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನಾದ್ರು ಮಾಡ್ತಾರೆ ಅನ್ನೋ ರಜತ್ ಪಟಿದಾರ್ ಗೋಯಿಂಗ್ ಫಾರ್ವರ್ಡ್ ಅಂತ. ಸಾಯಿ ಸುದರ್ಶನ್ ನಾನೇನು ಕಾಂಟ್ರಾಕ್ಟ್ ಹಾಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ, 3 ಮ್ಯಾಚ್ನೂ ಮಸ್ತಾಗಿ ಆಡ್ತೀನಿ ಅಂತ. 2 ಮ್ಯಾಚ್ ಆಡಿದ್ದೀನಿ ತಾನೆ, ಈ ಮ್ಯಾಚ್ ನೀವು ಆಡಿ ಅನ್ನೋ ಥರ ಇತ್ತು ಸಾಯಿ ಸುದರ್ಶನ್ ಬೇಗ ಔಟ್ ಆಗಿದ್ದು. ಸೊ ಅವರಿಬ್ಬರು ಔಟ್ ಆಗ್ತಿದ್ದಂಗೆ ಆಮೇಲೆ ಬಂದಂಥ ಸಂಜು ಸ್ಯಾಮ್ಸನ್ ಅವರ ಇನ್ನಿಂಗ್ಸು, ಅವ್ರ ಜೊತೆಗೆ ತಿಲಕ್ ವರ್ಮಾ ಅವರ ಪಾರ್ಟ್ನರ್ಶಿಪ್ ಏನು ಬಿಲ್ಡ್ ಆಯಿತು. ಸೊ ಅದೇ ಮೈನ್ ಬುನಾದಿ ಬಿತ್ತು ಅಂತ ಹೇಳಬೇಕು. ತಿಲಕ್ ವರ್ಮಾ ಅವ್ರು ನಿಧಾನಕ್ಕೇನೆ ಆಡ್ತಾ ಇದ್ರು, ಒಂದು ಹಾಫ್ ಸೆಂಚುರಿ ಹೊಡೆದ್ರು. ಬಟ್ ಅವರಿಬ್ಬರ ಕಾಂಟ್ರಿಬ್ಯೂಷನ್ ಆ ಸ್ಟೇಜಲ್ಲಿ ಅಗತ್ಯತೆ ಇತ್ತು. ಅವರಿಬ್ಬರು ನಿಂತ್ಕೊಂಡು ಆಡಬೇಕಾಗಿತ್ತು. KL ರಾಹುಲ್ ಕೂಡ ಬೇಗನೆ ಔಟ್ ಆದ್ರು, ಗೊತ್ತಿರೋ ಹಾಗೆ ನಿಮಗೆ. ಅವರು ಕೂಡ ಅಷ್ಟೊಂದು ಹಾವಳಿ ಕೊಡೋಕ್ಕಾಗಲಿಲ್ಲ. ಅದಾದ್ಮೇಲೆ ಲಾಸ್ಟಲ್ಲಿ ರಿಂಕು ಸಿಂಗ್ ಅವರ ಹಾವಳಿ ಅಂತೂ ಜೋರಾಗೇನೆ ಇತ್ತು. ಇನ್ಫ್ಯಾಕ್ಟ್ ಅವರು ಕೂಡ 6 ಹೊಡೆಯಕ್ಕೆ ಹೋಗ್ಬಿಟ್ಟೇನೆ ಔಟ್ ಆಗಿದ್ದು. ಒಟ್ಟಲ್ಲಿ ಒಳ್ಳೆ ಬೊಂಬಾಟ್ ಬ್ಯಾಟಿಂಗ್ ಆಡಿದ್ರು ರಿಂಕು ಸಿಂಗ್. ಆ ಒಂದು ಪೊಸಿಷನಲ್ಲಿ ಬಂದ್ಬಿಟ್ಟು ಆ ಥರ ಅಬ್ಬರದ ಬ್ಯಾಟಿಂಗ್ನ ಆಡಬೇಕಾಗಿತ್ತು. ಅದೇ ಥರ ಆಡ್ಬಿಟ್ಟು ಔಟ್ ಆದ್ರೆ ಅಷ್ಟೇ. ವಾಷಿಂಗ್ಟನ್ ಸುಂದರ್ನಿಂದ ಒಂದು ಡೀಸೆಂಟ್ ಕಾಂಟ್ರಿಬ್ಯೂಷನ್ ಕೂಡ ಸಿಕ್ತು. ಎಲ್ಲ ದಿನ ಕೂಡ 296 ರನ್ನು ಸೌತ್ ಆಫ್ರಿಕಾದಲ್ಲಿ ಪಾಲಲ್ಲಿ. ಇದೊಂಥರ ಬೆಂಕಿ ಸ್ಕೋರನೇ, ಪಾಸ್ ಸ್ಕೋರ್ಗಿಂತ ಅಬೋನೇ ಇತ್ತು. ಸೊ ಆದ್ರಿಂದನೇ ಸೌತ್ ಆಫ್ರಿಕಾದವರು ಬ್ಯಾಕ್ ಫುಟಲ್ಲಿ ಸ್ಟ್ರೈಟ್ ಅವೇ ಇದ್ರು. 196 ಇವ್ರು ಹೊಡಿತಾರೆ ಅಂತಲೂ ಕೂಡ ಅನ್ಕೊಂಡಿರಲ್ಲ ಇಂಡಿಯಾದವರು. ಸೊ ಯಾವಾಗ ಸಂಜು ಸ್ಯಾಮ್ಸನ್ ಅವರಿಂದ ಜೊತೆಗೆ ತಿಲಕ್ ವರ್ಮಾ ಇವರಿಂದ ಕಾಂಟ್ರಿಬ್ಯೂಷನ್ ಬಂದು, ರಿಂಕು ಸಿಂಗ್ ಇಂದ ಕಾಂಟ್ರಿಬ್ಯೂಷನ್ ಬಂದು, ಇದು ಸ್ಕೋರ್ ಒಂದು ಯೂಜ್ ಮೊತ್ತ ಆಯಿತು. 300 ಕ್ರಾಸ್ ಮಾಡದೇ ಇರ್ಬೋದು, ಬಟ್ ಇದು ಯೂಜ್ ಮೊತ್ತನೇ ಪಾಲಲ್ಲಿ. ಸೊ ಇದನ್ನ ಚೇಸ್ ಮಾಡ್ಬೇಕಾದ್ರೆ ತಿಣಕ್ತಾರೆ ಅಂತ ಎಕ್ಸ್ಪೆಕ್ಟೆಡ್ ಲೈನ್ಸ್ ಏನೇ ಇತ್ತು. ಸೊ ಅದೇ ಥರ ತಿಣಕ್ಬಿಟ್ಟು ಔಟ್ ಆಗಿರೋದು. ಟೋನಿ ಅವರಿಂದ ಬಂದಂಥ ಕಾಂಟ್ರಿಬ್ಯೂಷನ್, ಹೆಂಡ್ರಿಕ್ಸ್ ಏನೂ ಬರಲಿಲ್ಲ. ಟೋನಿ ಅವರು ಒಬ್ಬರು ನಿಂತ್ಕೊಂಡು ಸ್ಟ್ಯಾಂಡ್ ನಿಂತ್ಕೊಂಡಿತ್ತು. ಏನಿತ್ತು ಗುರು ಇವ್ರದ್ದು ಸ್ಕೋರ್? 140-142 ಇತ್ತು ಗುರು. 140-142 ಇಂದ ಈ ರೇಂಜಿಗೆ ಕೊಲಾಪ್ಸ್ ಆಗ್ತಾರೆ ಅಂದರೆ ನಂಬಕ್ಕೆ ಆಗದಿರೋಂಥ ಮಾತು ಗುರು. ಇವರೇ ಗೆದ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಅದೇ 140-142 ಇತ್ತಲ್ಲ, ಇನ್ನೇನು ಬಿಡುಗರು. ಟೋನಿ ಅವ್ರು ನಿಂತ್ಕೊಂಡಿದ್ದಾರೆ, ಹಾಕೊಂಡು ತದಕ್ಬಿಟ್ಟು ಎಲ್ಲರಿಗೂ ಕಳಿಸ್ತಾರೆ ಮನೆಗೆ. ಇವತ್ತು ಮ್ಯಾಚ್ ಮಟನೇ ನಮ್ಮದು. ಅದಕ್ಕೆ ಹೇಳೋದು ಸೌತ್ ಆಫ್ರಿಕಾದಲ್ಲಿ ಸೀರೀಸ್ ಆಗಿರೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ಕೊಂಡು ನಾವು ಬ್ಯಾಕ್ ಎಂಡಲ್ಲಿ ತಲೆ ಹಾಕಿ ಕೂತ್ಕೊಂಡಿದ್ರೆ ಬಂದರು ನೋಡಿ ಅವನ ಅಜ್ಜಿ ಎಲ್ಲ ಟಿಳಿಂಗ್ ಅಂತ ಆಡ್ಕೊಂಡು ಹೋಯ್ತು ವಿಕೆಟ್. ಹರ್ಷದೀಪ್ ಸಿಂಗ್ 2 ಕ್ರೂಷಿಯಲ್ ವಿಕೆಟ್ ಇನಿಷಿಯಲಿನೇ ಎತ್ಕೊಂಡು ಕೊಟ್ಟಿದ್ದು. 4 ವಿಕೆಟ್ ತೆಗೆದಿದ್ದಾರೆ ಗುರು ಹರ್ಷದೀಪ್ ಸಿಂಗ್. ಈ ಸೀರೀಸಲ್ಲಿ 5-4 ಬೇರೆ ತೆಗೆದಿದ್ದಾರೆ, 4-4 ಬೇರೆ ತೆಗೆದಿದ್ದಾರೆ. ಏನು ಬ್ರಿಲಿಯಂಟ್ ಸೀರೀಸ್ ಆಗಿದೆ ಗುರು ಹರ್ಷದೀಪ್ ಸಿಂಗಿಗೆ. ಈ ಸೀರೀಸು ಪ್ಲೇಯರ್ ಆಫ್ ದ ಸೀರೀಸ್ ಲೆಕ್ಕನೇ ತಗೊಂಡ್ಬಿಡ್ಬೇಕು. ಆ ರೇಂಜಿಗೆ ಪರ್ಫಾರ್ಮೆನ್ಸ್ನ ಕೊಟ್ಟಿರೋದು ಹರ್ಷದೀಪ್ ಸಿಂಗ್ ಅವರು. 4 ಕ್ರೂಷಿಯಲ್ ವಿಕೆಟ್ಸ್ನ ತಗೊಂಡು ಜಸ್ಟ್ ಅವ್ರು ಸ್ಪೆಲ್ ಮಾಡಿದ್ದು 30 ರನ್ ಕೊಟ್ಟಿರೋದು. ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಮಸ್ತ್ ಬೌಲಿಂಗ್ನ ಮಾಡಿದ್ರು. ಆವೇಶ್ ಖಾನ್ ಆಗಿರ್ಬೋದು, ವಾಷಿಂಗ್ಟನ್ ಸುಂದರ್ ಅಂತ ಮಸ್ತ್ ಸ್ಪೆಲ್ ಅವ್ರದ್ದು ಕೂಡ 2 ವಿಕೆಟ್ನ ಆವೇಶ್ ಖಾನ್ ತೆಗೆದಿದ್ದಾರೆ. ಆಮೇಲೆ ವಾಷಿಂಗ್ಟನ್ ಸುಂದರ್ ಕೂಡ ಎಲ್ಲರೂ ವಿಕೆಟ್ ತೆಗೆದಿದ್ದಾರೆ. ಮುಖೇಶ್ ಕುಮಾರ್ಗೂ
ಬಿದ್ದಿದೆ ವಿಕೆಟು. ಬೌಲಿಂಗ್ ಮಾಡಿದಂಥ ಎಲ್ಲ ಬೌಲರ್ಸ್ಗಳಿಗೂ ಕೂಡ ವಿಕೆಟ್ ಬಿದ್ದಿದೆ. ಬಟ್ ಹರ್ಷದೀಪ್ ಸಿಂಗು ಎಲ್ಲಾನು ಚೇಂಜ್ ಮಾಡಿದ್ರು ಅಂತ ಹೇಳ್ಬೇಕು. ಯಾಕಂದರೆ 4 ಕ್ರೂಷಿಯಲ್ ವಿಕೆಟ್ಸ್ನ ತಗೊಂಡಿದ್ದು ಹರ್ಷದೀಪ್ ಸಿಂಗ್. ಸೊ ಇದರಿಂದ ಮ್ಯಾಚು ಮಠ ಹತ್ತಿತ್ತು. ಅಲ್ಲಿ ಮಾರ್ಕ್ರಮ್ ಡಿಸೆಂಟ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಆಮೇಲೆ ಕ್ಲಾಸಿನಿಂದ ಎಕ್ಸ್ಪೆಕ್ಟೆಡ್ ಇತ್ತು, ಅವರು ಒಂದು 20 ರನ್ ಏನೋ ಸಂಪೋಟ ರನ್ ಹೊಡೆದ್ಬಿಟ್ಟು ನಿಂತ್ಕೊಂಡು ಔಟ್ ಆಗ್ಬಿಟ್ಟು ಹೋದ್ರು. ಬಟ್ ಅಲ್ಲಿ ಯಾರು ಒಬ್ರು ನಿಂತ್ಕೊಂಡಿತ್ತು ಅಂತಂದಿದ್ರೆ, ಅಲ್ಲೇನೋ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು ಅಂತಿದ್ರೆ, ಅಲ್ಲಿ ಮಾರ್ಕ್ರಮ್ ಜೊತೆಗೆ ಟೋನಿದು ಪಾರ್ಟ್ನರ್ಶಿಪ್ ಹೆವಿ ಇನ್ನೂ ಏನೋ ಬಿಲ್ಡ್ ಆಗಿತ್ತು ಅಂತಂದಿದ್ರೆ ಅವಾಗ ಮ್ಯಾಚ್ ಇನ್ನೂ ಒಂದು ಡಿಫ್ರೆಂಟ್ ಅಧ್ಯಾಯಕ್ಕೆ ಟರ್ನ್ ಆಗಿರೋದು. ಬಟ್ 141 ಇದ್ದಾಗ 2 ವಿಕೆಟ್ ಇತ್ತು. ಅದಾದ್ಮೇಲೆ ಏನು ವಿಕೆಟ್ಸ್ಗಳು ಬಿತ್ತು ಅಲ್ಲಿ ಇವರು ಕಚ್ಕೊಂಡ್ಬಿಟ್ರು ಅಂತ ಹೇಳ್ಬೇಕು. ಕಂಟಿನ್ಯೂಸ್ ಆಗಿ ವಿಕೆಟ್ಸ್ಗಳು ಬಿತ್ತು, ಅಲ್ಲಿ ಕಚ್ಕೊಂಡ್ಬಿಟ್ರು. ಅಲ್ಟಿಮೇಟ್ಲಿ ನಮ್ಮ ಟೀಮ್ ಇಂಡಿಯಾಗೆ ದಾಖಲೆಯ ವಿನ್ ಅಂತೂ ಆಗಿದೆ. ಸೀರೀಸ್ನ 2ನೇ ಬಾರಿ ಸೌತ್ ಆಫ್ರಿಕಾದಲ್ಲಿ ಗೆಲ್ಲೋ ತರ ಆಗಿದೆ. ರಾಹುಲ್ ಅವರಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾರೆ. ಅವ್ರು ಸ್ಕೋರ್ ಮಾಡದೇ ಇರ್ಬೋದು ಈ ಮ್ಯಾಚಲ್ಲಿ, ಬಟ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾರೆ. ಕ್ಯಾಪ್ಟನ್ ಸೌತ್ ಆಫ್ರಿಕಾದಲ್ಲಿ ಸೀರೀಸ್ನ ಗೆದ್ಬಿಟ್ಟಾಗಿರೋ ಇದು ಹೊಡೆದು ಸೀಲ್ ಹೊಡೆದು ಇಟ್ಟಿರ್ತಾರೆ ನನಗೆ ಯಾವಾಗಲೂ. ವಿರಾಟ್ ಕೊಹ್ಲಿ ಆಫ್ಟರ್ ವಿರಾಟ್ ಕೊಹ್ಲಿ ಯಾರು ಅಂದರೆ ಅದು KL ರಾಹುಲ್ ಮಾತ್ರನೇ ಅಂತ. ಸೊ ನೋಡೋಣ ಗುರು ಈ ರೆಕಾರ್ಡ್ಗಳನ್ನ ಯಾರ್ಯಾರು ಬ್ರೇಕ್ ಮಾಡ್ತಾರೆ ಅಂತ. ಅಂದರೆ ಯಾರು ಗೋಯಿಂಗ್ ಫಾರ್ವರ್ಡ್ ಯಾರ್ಯಾರು ಕ್ಯಾಪ್ಟನ್ಸಿಲಿ ನಮ್ಮ ಇಂಡಿಯಾ ಹೋಗ್ಬಿಟ್ಟಲ್ಲ ಗೆಲ್ಲುತ್ತೆ ಅಂತ. ಯಾಕಂದರೆ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಸೌತ್ ಆಫ್ರಿಕಾದಲ್ಲಿ. ಇನ್ಫ್ಯಾಕ್ಟ್ ಟೆಸ್ಟ್ ಸೀರೀಸ್ನ ಗೆದ್ದೇ ಇಲ್ಲ. ಸೊ ಕಾದ್ ನೋಡೋಣ ಏನೇನಾಗುತ್ತೆ ಟೆಸ್ಟ್ ಸೀರೀಸಲ್ಲಿ ಅಂತ. ನಿಮಗೇನಿಸ್ತು ಈ ಮ್ಯಾಚು? 78 ರನ್ಗಳ ಯೂಜ್ ಮಾರ್ಜಿನ್ ವಿಕ್ಟ್ರಿ ಸೌತ್ ಆಫ್ರಿಕಾದಲ್ಲಿ. ಫಸ್ಟ್ ಮ್ಯಾಚ್ ಅಂತೂ ಹಾವಳಿ ಧೂಳೆ ಬುಸ್ಬಿಟ್ವಿ. ಥರ್ಡ್ ಮ್ಯಾಚ್ ಕೂಡ ಒಂದು ರೇಂಜಿಗೆ ಇದು ಕೂಡ ಒನ್ ಸೈಡ್ ಆಗೋಗ್ಬಿಡ್ದು ಲಾಸ್ಟಿಗೆ ಬರ್ತಾ. ಬಟ್ ಸೆಕೆಂಡ್ ಮ್ಯಾಚ್ ಒಂದು ಚೆನ್ನಾಗಿ ಆಡಿದ್ದಾರೆ ಸೌತ್ ಆಫ್ರಿಕಾದವರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.